ನಮಸ್ಕಾರ. ಸೊ ಎಲ್ಲಿ ನೋಡಿದ್ರು ಕೊಟ್ಟಿಯೂರು. ಸೊ ನಿಮಗೂ ಗೊತ್ತಿರೋದು ಆಲ್ಮೋಸ್ಟ್ ಕೊಟ್ಟಿಯೂರು ಅನ್ನೋದು ಟ್ರೆಂಡೇ ಆಗೋಗ್ಬಿಟ್ಟಿದೆ. ಬಟ್ ಕೊಟ್ಟಿಯೂರಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗಬೇಕು, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀವಿ. ಸೊ ಕೊಟ್ಟಿಯೂರಿಗೆ ಹೋಗ್ಬೇಡ್ರಿ ಅಂತ ಒಬ್ರು ಹೇಳ್ತಾರೆ, ಯಾರು ಬರಬೇಡ್ರಿ, ದಯವಿಟ್ಟು ಬರಬೇಡ್ರಿ, ಕೊಟ್ಟಿಯೂರಿಗೆ ಹೋಗ್ರಿ ಅಂತ ಇನ್ನೊಬ್ರು ಹೇಳ್ತಾರೆ. ಓಕೆ, ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರ್ಯಾರು ಹೋಗಿದ್ದೀರಾ ಅವ್ರಿಗೂ ಇಂಪಾರ್ಟೆಂಟ್ ಆಗಿರ್ಬೋದು, ಅಥವಾ ಯಾರ್ಯಾರು ಹೋಗಿಲ್ಲ ಅವರು ಹೋಗ್ಬಿಟ್ಟು ಬನ್ನಿ, ಅವ್ರಿಗೂ ಇಂಪಾರ್ಟೆಂಟ್ ಆಗಿರ್ಬೋದು. ಓಕೆ, ಸೊ ವಿಡಿಯೋ ಫುಲ್ ವಾಚ್ ಮಾಡಿ. ಕೊಟ್ಟಿಯೂರ ಬಗ್ಗೆ ನನಗೇನು ತಿಳಿದಿದೆ ಅದು ನಾನು ಹೇಳ್ತೀನಿ. ಕೊಟ್ಟಿಯೂರಿಗೆ ಯಾವ್ಯಾವ ಥರ ಹೋಗ್ಬೋದು, ಬಸ್ಸೆಲ್ಲ ಎಲ್ಲಿ ಕನ್ವೀನಿಯೆಂಟ್ ಇದೆ, ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಸೊ ವಿಡಿಯೋ ಫುಲ್ ವಾಚ್ ಮಾಡಿ. ಓಕೆ, ಕೊಟ್ಟಿಯೂರಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ, ಆ ಹಿಂದ್ಗಡೆ ಸ್ಟೋರಿ ಏನು, ಹಿಂದೂಗಳ ಪ್ರಕಾರ ಒಂದು ಮೈಥಾಲಜಿ ಸ್ಟೋರಿ ಇರುತ್ತಲ್ಲ, ಆ ಸ್ಟೋರಿ ಏನು ಅಂತ ಒಂದು ತಿಳ್ಕೊಂಬರೋಣ. ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ, ಬಟ್ ಈ ವಿಡಿಯೋಗೆ ಬೇಕಾಗಿರೋದ್ರಿಂದ ಈ ಸ್ಟೋರಿ ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ನಾನು ಕಂಪ್ಲೀಟ್ ನನಗೇನು ಗೊತ್ತಿದೆ ಆ ಸ್ಟೋರಿ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಅಕಾರ್ಡಿಂಗ್ ಟು ಶಿವಪುರಾಣ ಅಥವಾ ಹಿಂದೂಗಳ ಪ್ರಕಾರ ಅಥವಾ ಕೊಟ್ಟಿಯೂರಿನ ಪ್ರಕಾರ ಅಲ್ಲಿ ದಕ್ಷ ಯಜ್ಞ ನಡೆದಿರೋಂಥ ಸ್ಥಳ. ಹಂಗಾಗಿ 3 ಜನ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಸೇರಿರೋದ್ರಿಂದ ಅಲ್ಲಿ ಕೊಟ್ಟಿಯೂರು ಅಂತ ಒಂದು ಮಲಯಾಳಮಲ್ಲಿ ಹೇಳಿರೋದು ರೀತಿ. ಅಂದರೆ ಹಂಗಾಗಿ ಈಗ ಸ್ಟೋರಿಗೆ ಬರೋಣ. ಸೊ ಸ್ಟೋರಿಗೆ ಬಂದರೆ ಅಲ್ಲಿ ದಕ್ಷ ಯಜ್ಞ ಮಾಡಿರುವಂಥ ಸ್ಥಳ. ದಕ್ಷ ಬ್ರಹ್ಮ ಅಂದರೆ ಬ್ರಹ್ಮನ ಮಗ. ಈ ಬ್ರಹ್ಮನಿಗೆ ಏನು ಮಾನಸ ಪುತ್ರರು ಅಂತ ಕರಿತೀವಿ, ಅದರಲ್ಲಿ ಒಬ್ಬರಾದಂಥ ದಕ್ಷ ಬ್ರಹ್ಮ ಅವರು ಯಜ್ಞ ಮಾಡಿರುವಂಥ ಸ್ಥಳ. ಸತಿ ಯಾರಂತ ಹೇಳಿದ್ರೆ ದಕ್ಷನ ಮಗಳು. ಓಕೆ, ಆಕೆಗೆ ಅಪಾರವಾದಂಥ ಪ್ರೀತಿ, ಶಿವನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಆ್ಯಂಡ್ ವಿಧಿ ಕೂಡ ಅವರಿಬ್ರಿಗೂ ಮದುವೆ ನಿರ್ಣಯ ಇರುತ್ತೆ. ದಕ್ಷ ಬ್ರಹ್ಮ ಪ್ರತಿಯೊಬ್ಬರಿಗೂ ಆಹ್ವಾನ ಮಾಡಿರ್ತಾರೆ, ಶಿವನ್ಗೆ ಮತ್ತು ಪಾರ್ವತಿಗೆ ಆಹ್ವಾನ ಮಾಡಿರಲ್ಲ. ಸೊ ಬಿಕಾಸ್ ಒಂದೇ ರೀಸನ್ನು, ಒಂದೇನಂತ ಅಂದರೆ ಶಿವ ಸ್ಮಶಾನವಾಸಿ ಅಂತ ಆಗಿರ್ಬೋದು, ಅಥವಾ ವೇಷಭೂಷಣ ಆಗಿರ್ಬೋದು, ಅದು ಸ್ವಲ್ಪನೂ ಇಷ್ಟ ಆಗಿರಲ್ಲ ದಕ್ಷ ಬ್ರಹ್ಮನಿಗೆ. ಇನ್ನೊಂದು ಮೇಯ್ನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಬ್ರಹ್ಮನ ಮಗ ದಕ್ಷ ಆಗಿರೋದ್ರಿಂದ ಬ್ರಹ್ಮನ 5ನೇ ತಲೆ ಕಾಲಭೈರವನಾಗಿ ಶಿವ ಆ ಬ್ರಹ್ಮನ 5ನೇ ತಲೆ ತೆಗೆದಿರೋ ಕಾರಣಕ್ಕೋಸ್ಕರ ಆಗಿರ್ಬೋದು. ಆ ಒಂದು ಸಿಟ್ಟಿದ್ದೇ ಇರುತ್ತೆ ಅಲ್ವಾ, ಮಗ ಅಂತ ಅಂದಾದ್ಮೇಲೆ ಅದರಿಂದ ಆ ಶಿವನ ಮೇಲೆ ಸಿಟ್ಟಂತೂ ಇದ್ದೇ ಇರುತ್ತೆ ಅಲ್ವಾ. ಇನ್ನು ಸತಿ ಶಿವನ ಪ್ರೀತಿ ಮಾಡ್ತಾ ಇರ್ತಾಳೆ. ಸೊ ಅದು ಶಿವನಿಗೆ ಗೊತ್ತಾಗತ್ತೆ. ಅದು ಅಂದರೆ ಅವರಿಬ್ರು ಮದುವೆ ಆಗೋಕ್ಕೋಸ್ಕರ ಶಿವ ಏನು ಮಾಡ್ತಾನೆ, ಬ್ರಹ್ಮನ್ನೇ ಈಗ ಏನು ಕೇಳೋದಕ್ಕೆ ಯಾವ ಥರ ಕಳಿಸ್ತಾರೆ ಹಂಗೆ ಬ್ರಹ್ಮನ್ನ ದಕ್ಷ ಬ್ರಹ್ಮನ ಹತ್ರ ಕಳಿಸ್ತಾರೆ. ಓಕೆ, ದಕ್ಷ ಬ್ರಹ್ಮ ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿ. ಯಾಕೆ ಅಂತ ಅಂದರೆ ತನ್ನ ತಂದೆನೇ ಬಂದಿರೋದ್ರಿಂದ ಆಬ್ವಿಯಸ್ಲಿ ಒಪ್ಕೊಂಡ್ಬಿಡ್ತಾರೆ ದಕ್ಷ. ಬಟ್ ದಕ್ಷನ್ಗೆ ಇಷ್ಟ ಇರಲ್ಲ ಸತಿನ ಶಿವನಿಗೆ ಕೊಡಬೇಕು ಅಂತ. ಆ ಒಂದು ಕೋಪ ಇದ್ದರೂ ಕೂಡ ದಕ್ಷ ಬ್ರಹ್ಮ ಶಿವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಆದ ನಂತರ ಎಲ್ಲ ಚೆನ್ನಾಗಿರುತ್ತೆ. ಆ ಒಂದು ದಕ್ಷನಿಗೆ ಸಿಟ್ಟಂತೂ ಇದ್ದೇ ಇರುತ್ತೆ. ಹಂಗಾಗಿ ಒಂದು ದೊಡ್ಡ ಯಜ್ಞ, ಆ ಒಂದು ಹೋಮ ಏನಿರುತ್ತೆ, ಇನ್ನೆಂದೂ ನಡೆದಿರಬಾರ್ದು, ಮುಂದೆಂದೂ ನಡಿಬಾರ್ದು ಅಂತ ಒಂದು ದೊಡ್ಡ ಯಾಗ ಹೋಮನೇ ಇಟ್ಕೊಂಡಿರ್ತಾರೆ. ಆ ಟೈಮಲ್ಲಿ ಅಂದರೆ ಆ ಒಂದು ಇದರಲ್ಲಿ ವಿಷ್ಣು ಮತ್ತು ಬ್ರಹ್ಮ ಎಲ್ಲರೂ ಪ್ರತಿಯೊಂದು ಜೀವಿನೂ ಅಲ್ಲಿಗೆ ಆಹ್ವಾನ ಮಾಡ್ಕೊಂಡಿರ್ತಾರೆ, ಅಂದರೆ ಇನ್ವೈಟ್ ಮಾಡಿರ್ತಾರೆ. ಬಟ್ ಶಿವ ಮತ್ತು ಪಾರ್ವತಿನ ಆಹ್ವಾನ ಮಾಡಿರಲ್ಲ. ಬಿಕಾಸ್ ಒಂದೇ ರೀಸನು, ಸತಿ ಅವ್ರ ತಂದೆಗೆ ಇಷ್ಟ ಇಲ್ಲ ಅಂತ ಅಂದ್ರೂ ಶಿವನ ಮದುವೆ ಆಗಿರ್ತಾಳೆ. ಬಟ್ ಶಿವ ವೇಷಭೂಷಣ ಇದ್ರ ಬಗ್ಗೆನೂ ಒಂದು ಸ್ವಲ್ಪ ದಕ್ಷನಿಗೆ ತುಂಬ ಗೌರವ ಇರಲ್ಲ. ಅಂದರೆ ನನ್ನ ಮಗಳನ್ನ ಇವನಿಗೆ ಕೊಟ್ಟಿದ್ದೀನಲ್ಲ, ಶಿವನಿಗೆ ಕೊಟ್ಟಿದ್ದೀನಲ್ಲ ಅನ್ನೋದು ತುಂಬಾ ಬೇಜಾರಿರುತ್ತೆ. ಅದಾದ ನಂತರ ಚಂದ್ರ ಮತ್ತು ರೋಹಿಣಿ ಏನಿದ್ದಾರೆ ಅವ್ರು ಹೋಗುವಾಗ ಇನ್ವಿಟೇಷನ್ ಕೊಟ್ಟಿರಲ್ಲ, ಆದರೂ ಹಿಂಗೆ ಗೊತ್ತಾಗ್ಬಿಡುತ್ತೆ ಸತಿಗೆ. ಸೊ ಬಿಕಾಸ್ ಆಫ್ ರೋಹಿಣಿ ಅಥವಾ ಚಂದ್ರ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಹೀಗೆ ದಕ್ಷ ಮಹಾರಾಜರು ಒಂದು ಯಜ್ಞ ಇಟ್ಕೊಂಡಿದ್ದಾರೆ, ಹಾಗಾಗಿ ಹೋಗ್ತಾ ಇದ್ದೀವಿ ಅಂತ ಅವ್ರು ಹೇಳಿದಾಗ, ಯಜ್ಞ ಇಟ್ಕೊಂಡಿರೋ ಕಾರಣ ದೇವಿ ಶಿವನ ಹತ್ರ ಹೇಳ್ತಾರೆ, ನಾನು ಹೋಗಬೇಕು, ನನ್ನ ತಂದೆ ಯಜ್ಞ ಇಟ್ಕೊಂಡಿದ್ದಾರೆ, ಹಂಗಾಗಿ ನಾನು ಹೋಗಬೇಕು ಅಂತ ಹೇಳ್ತಾರೆ. ಬಟ್ ಶಿವನಿಗೆ ಗೊತ್ತಿರುತ್ತೆ, ಓಕೆ, ಇನ್ವೈಟ್ ಮಾಡಿಲ್ಲ, ಬಟ್ ಹೋದರೆ ಚೆನ್ನಾಗಿರಲ್ಲ, ಅಲ್ಲಿ ಇನ್ವೈಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೋಗಬೇಡ ಅಂತ ಹೇಳ್ತಾನೆ. ಬಟ್ ಆ ಸತಿ ಶಿವನಿಗೆ ಕನ್ವಿನ್ಸ್ ಮಾಡ್ತಾರೆ, ನಮ್ಮ ತಂದೆಯವರು ದೊಡ್ಡ ಯಜ್ಞ ಇಟ್ಕೊಂಡಿದ್ದಾರೆ, ಬನ್ನಿ ಹೋಗೋಣ ಅಂತ ಒಂದು ಕನ್ವಿನ್ಸ್ ಮಾಡ್ತಾರೆ. ಬಟ್ ಶಿವ ಅದಕ್ಕೆ ಒಪ್ಪಿರಲ್ಲ. ನನ್ನ ತವ್ರ ಮನೆಗೆ ನಾನು ಹೋಗಲಿಲ್ಲ ಅಂದರೆ ಹೆಂಗೆ, ನಾವು ಎಷ್ಟೇ ಆದರೂ ನನ್ನ ತಂದೆ ಅಲ್ವಾ, ಆಹ್ವಾನ ಕೊಡಲಿ ಬಿಟ್ಲಿ ನಾವು ಹೋಗೋಣ ಅಂತ ಡಿಸೈಡ್ ಮಾಡಿಬಿಡ್ತಾಳೆ.
ಹಂಗೆ ಶಿವ ತುಂಬಾನೇ ಕ್ಲಿಯರ್ ಆಗಿ ಹೇಳ್ತಾರೆ, ಆಹ್ವಾನ ಕೊಟ್ಟಿಲ್ಲ, ಆದರೂ ಆಹ್ವಾನ ಕೊಟ್ಟಿರಲಿಲ್ಲ ಅನ್ನೋ ಕಾರಣ ಹೋಗಬಾರ್ದು ಅಂತ ಹೇಳ್ತಾನೆ. ಬಟ್ ಆದರೂ ಕೇಳಲ್ಲ. ಓಕೆ, ಆ ಕಾರಣದಿಂದ ಸತಿ ಹೊರಡೋಕ್ಕೆ ರೆಡಿ ಆಗಿಬಿಡ್ತಾಳೆ. ಆದರೂ ಶಿವ ಹೇಳ್ತಾನೆ, ನಾನು ಬರೋದಿಲ್ಲ, ಹೋಗ್ಬಿಡ್ ಬಾ ಅಂತ ಹೇಳ್ತಾನೆ ಶಿವ. ಸತಿಯವರು ಅವರ ತವ್ರ ಮನೆಗೆ ಹೊರಡ್ತಾರೆ. ಸೊ ಅಲ್ಲಿಂದ ಸತಿ ದೇವಿನ ಶಿವನ ಗಣಗಳೇನಿದ್ದಾರೆ ಆ ಗಣಗಳ ಜೊತೆ ಶಿವ ಅವಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿಂದ ತವ್ರ ಮನೆ ಏನಿದೆ, ದಕ್ಷ ಒಂದು ಯಜ್ಞನ ಇಟ್ಕೊಂಡಿದ್ರಲ್ಲ ಆ ಜಾಗಕ್ಕೆ ಹೋದ್ಮೇಲೆ ಸತಿಗೆ ತುಂಬಾನೇ ಖುಷಿ ಆಗುತ್ತೆ. ಖುಷಿ ಯಾಕೆ ಅಂತ ಅಂದ್ರೆ ನಮ್ಮ ತಂದೆ ಹಿಂದೆಂದೂ ಮಾಡಿಲ್ದಂತ ಒಂದು ಅಂದ್ರೆ ಮುಂದಕ್ಕೂ ಮಾಡಕ್ ಆಗದಿರೋ ಅಂತ ಒಂದು ಯಾಗ ಇಟ್ಕೊಂಡಿದಾರಲ್ಲ ಅಂತ ಒಂದು ಖುಷಿ ಆಗ್ತಾ ಇರುತ್ತೆ ಸತಿಗೆ. ಬಟ್ ಏನ್ ಬೇಜಾರಿರುತ್ತೆ ಅಂತ ಅಂದ್ರೆ ಎಲ್ರೂ ಕರೆದಿದ್ದಾರೆ, ಬ್ರಹ್ಮ ವಿಷ್ಣು ಇವರೆಲ್ಲರೂ ಪ್ರತಿಯೊಂದು ಜೀವಿನೂ ಕರೆದಿದ್ದಾರೆ. ಬಟ್ ನನ್ನ ಮತ್ತೆ ನನ್ನ ಶಿವನ ಕರೆದಿಲ್ಲ ಅನ್ನೋದೊಂದು ತುಂಬಾನೇ ಬೇಸರ ಇರುತ್ತೆ. ನನಗೆ ಮತ್ತೆ ನನ್ನ ಗಂಡಗೆ ಏನಕ್ಕೆ ಇನ್ವೈಟ್ ಮಾಡಿಲ್ಲ ಅಂತ ಕೇಳಿದಾಗ ದಕ್ಷ ಸತಿಗೆ ಹೇಳೋದು ಇಷ್ಟೇ, ನಿನ್ನನ್ನು ಇಲ್ಲಿ ಯಾರು ಕರೆದಿಲ್ಲ, ಇದ್ರೆ ಇರ್ಬೋದು ಅಥವಾ ಹೋದ್ರೆ ಹೋಗ್ಬೋದು ಅಂತ ಹೇಳ್ತಾನೆ. ತುಂಬಾನೇ ಅವಮಾನ ಆಗ್ಬಿಡುತ್ತೆ ಸತಿಗೆ. ಎಷ್ಟು ಅವಮಾನ ಅಂತ ಅಂದ್ರೆ ಬ್ರಹ್ಮ ವಿಷ್ಣು ಮತ್ತೆ ದೇವಾನುದೇವತೆಗಳು ಎಲ್ಲರೂ ಇರ್ತಾರೆ. ಆ ಒಂದು ಇರೋ ಜಾಗದಲ್ಲಿ ಶಿವನ್ಗೆ ತುಂಬಾನೇ ಅಂದ್ರೆ ತುಂಬಾನೇ ನಿಂದನೆ ಮಾಡ್ತಾರೆ, ತುಂಬಾನೇ ಅವಮಾನ ಮಾಡ್ತಾನೆ. ಆ ಅವಮಾನ ಸಹಿಸೋದಿಕ್ ಆಗಲ್ಲ ಅವಳಿಗೆ. ಅವಮಾನ ತಡೆಯಕ್ಕೆ ಆಗ್ದಿಲ್ದಾಗ ಸತಿ ಒಂದು ಶಾಪನ ಕೊಟ್ಬಿಡ್ತಾಳೆ, ಇಲ್ಲಿ ಯಾರ್ಯಾರಿದ್ದೀರಾ ಅವರಷ್ಟು ಜನಕ್ಕೂ ಕಿವಿ ಕೇಳಂತಾಗ್ಲಿ ಕಣ್ಣು ನೋಡೋದಂತಾಗ್ಲಿ ಅಂತ ಶಾಪ ಕೊಟ್ಬಿಟ್ಟಿರ್ತಾಳೆ ಸತಿ. ಅವಮಾನ ತಡ್ಕೊಳ್ಳೋದಕ್ಕಾಗ್ದಲೆ ಇಲ್ಲಿ ನಾನು ಇಲ್ಲಿಂದ ಕೈಲಾಸಕ್ಕೆ ಹೋದಾಗ ಶಿವ ನನ್ನನ್ನು ಏನಾದ್ರು ಕೇಳಿದ್ರೆ ಹೇಗ್ ನಡೀತು ಅಂತ ಎಲ್ಲ ಕೇಳಿದ್ರೆ ಹೀಗೆ ಅವಮಾನ ಮಾಡಿದ್ರು ಈ ಥರ ಹಿಂಗಾಯ್ತು ಅಂತ ಹೇಳೋದಿಕ್ಕಾಗಲ್ವಲ್ಲ. ಆ ಕಾರಣದಿಂದಾಗಿ ಆದ್ಮೇಲೆ ಸೊ ಬೇರೆ ದಾರಿನೇ ಇರಲ್ಲ ಸತಿಗೆ. ಹಾಗಾಗಿ ಯಜ್ಞ ನಡೀತಾ ಇರುತ್ತಲ್ಲ ಅದೇ ಯಜ್ಞಕ್ಕೆ ಸತಿ ಸ್ವತಃ ತಾನೇ ಆಹುತಿ ಆಗ್ಬಿಡ್ತಾಳೆ. ಅಲ್ಲಿ ಆ ಕೊಟ್ಟಿಯವರಲ್ಲಿ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಸತಿ ಬಿದ್ದಿರೋ ಜಾಗ ಈಗಲೂ ಕೂಡ ಅಬ್ಸರ್ವ್ ಮಾಡ್ಬೋದು. ಬಟ್ ಅಲ್ಲಿ ಸುಮಾರು ಜನ ಈ ಶಿವ ಏನು ಕಳಿಸ್ಕೊಟ್ಟಿರ್ತಾರೆ ಆ ಸತಿ ದೇವಿ ಜೊತೆ ಆ ಗಣಗಳು, ಶಿವನ ಗಣಗಳು ಏನಿರ್ತಾರೆ ಅವರಷ್ಟು ಜನನೂ ಅವಾಯ್ಡ್ ಮಾಡ್ತಾರೆ. ಬಟ್ ಆದರೂ ಬಿದ್ದುಬಿಟ್ಟಿರ್ತಾಳೆ ಸತಿ. ಈ ವಿಷಯನ ಇಲ್ಲೇನು ನಡೆದಿರುತ್ತೆ ಈ ವಿಷಯನ ಶಿವನಿಗೆ ಮುಟ್ಟಿಸ್ತಾರೆ. ಓಕೆ, ಶಿವನಿಗೆ ಮುಟ್ಟಿಸಿದಾಗ ಸೊ ತುಂಬಾನೇ ಅಂದ್ರೆ ತುಂಬಾನೇ ಆ ಕೋಪ ದುಃಖ ಎಲ್ಲ ಯಾವುದೂ ತಡ್ಕೊಳಕ್ ಆಗ್ತಾ ಇರಲ್ಲ ಶಿವನಿಗೆ. ಆ ಸಿಚುವೇಶನ್ ಅಲ್ಲಿ ದಿಕ್ಕೆ ತೋಚದಂತ ಆಗ್ಬಿಡ್ತಾನೆ ಶಿವ. ಒಂದ್ ಕಡೆ ಕೋಪ ಬರ್ತಾ ಇರುತ್ತೆ, ಒಂದ್ ಕಡೆ ತನ್ನ ಸತಿ ಕಳ್ಕೊಂಡಿರೋ ನೋವು, ಸೊ ದಿಕ್ಕೆ ತೋಚದಂತ ಆಗಿರುತ್ತೆ. ಶಿವ ಏನ್ ಮಾಡ್ತಾನೆ, ತನ್ನ ಜಟೆಯಿಂದ ನೆಲ ಕೊಡಿತಾನೆ. ಹೀಗೆ ಹೊಡೆದಾಗ ಅಲ್ಲಿ ಇಬ್ರು ಸೃಷ್ಟಿ ಆಗ್ತಾರೆ, ಒಂದು ವೀರಭದ್ರ ಇನ್ನೊಂದು ಭದ್ರಕಾಳಿ. ಓಕೆ, ಈ ವೀರಭದ್ರ ಬಗ್ಗೆ ನೀವು ನೋಡಿರ್ತೀರಾ. ಸೊ ಯಾವ ತರ ಇರ್ತಾನಂತೆ ಅಂದ್ರೆ ಅಷ್ಟು ಸಿಟ್ಟು ಅಷ್ಟು ರೋಷ, ಆ ಒಂದು ರೀತಿಯಲ್ಲಿ ವೀರಭದ್ರ ಬರ್ತಾನಂತೆ. ಆ ವೀರಭದ್ರ ಬಂದಾದ್ಮೇಲೆ ಶಿವ ಅಲ್ಲಿ ಹೋಗ್ಬಿಟ್ಟು ಸತಿನ ಕರ್ಕೊಂಡ್ಬರ್ಬೋದು. ಬಟ್ ಆ ಸಿಚುವೇಶನ್ ಅಲ್ಲಿ ಶಿವನ್ಗೆ ಇನ್ವೇಟೇ ಕೂಡ ಇರಲ್ಲ. ಹಾಗಾಗಿ ಅಲ್ಲಿ ಹೋದ್ರೂ ಕೂಡ ಅಲ್ಲಿ ಸರಿ ಆಗಲ್ಲ. ಸೊ ಎಂಥ ಪರಿಸ್ಥಿತಿ ಅಂತ ಅಂದ್ರೆ ಯೋಚನೆ ಮಾಡಿ. ಒಂದ್ ಕಡೆ ತನ್ನ ಸತಿ ತನ್ನ ಪ್ರಾಣನೇ ಕಟ್ಕೊಂಡಿರ್ತಾಳೆ, ಇನ್ನೊಂದ್ ಕಡೆ ಶಿವನ್ಗೆ ಇನ್ವೈಟ್ ಕೂಡ ಇರಲ್ಲ, ಅಲ್ಲಿ ಹೋಗೋಕ್ಕೆ ಒಂದು ಆಹ್ವಾನ ಕೂಡ ಇರಲ್ಲ. ತುಂಬಾನೇ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಒಂದ್ ಕಡೆ ಆ ಜಾಗಕ್ಕೆ ಹೋದ್ರೆ ಅವಮಾನ ಆಗುತ್ತೆ, ಯಾಕೆ ಅಂತ ಅಂದ್ರೆ ಆಹ್ವಾನ ಕೊಟ್ಟಿರೋ ದಕ್ಷ ಆಹ್ವಾನ ಕೊಟ್ಟಿರಲ್ಲ. ಸೊ ಹಂಗಾಗಿ ವೀರಭದ್ರನ ಕಳಿಸ್ತಾನೆ ಆ ಜಾಗಕ್ಕೆ. ವೀರಭದ್ರ ಹೋಗಿ ಆ ಒಂದು ಸಿಚುವೇಶನ್ ಅಲ್ಲಿ ದಕ್ಷನ್ಗೂ ಗೊತ್ತಾಗೋಗ್ಬಿಟ್ಟಿರುತ್ತೆ, ಏನೋ ಅಪಶಕನ ನಡೆಯುತ್ತೆ, ಏನೋ ಒಂದು ಅಪಶಕನ ನಡೆಯುತ್ತೆ ಅನ್ನೋದು ಅವನಿಗೂ ಒಂದು ಸೂಚನೆ ಗೊತ್ತಾಗ್ತಾ ಇರುತ್ತೆ. ವಿಷ್ಣುಗೂ ಆಕ್ಚುಲಿ ಗೊತ್ತಿರುತ್ತೆ, ಇದು ವೀರಭದ್ರ ಶಿವನ ಒಂದು ಗಣ ಆಗಿರೋದ್ರಿಂದ ಸರ್ವ ನಾಶನೆ ಮಾಡ್ತಾನೆ ಈ ವಿಷಯ ಅನ್ನೋದು ವಿಷ್ಣುಗೂ ಗೊತ್ತಿರುತ್ತೆ. ಬಟ್ ವಿಷ್ಣು ಆ ವೀರಭದ್ರನ ತಡೆದು ಹೇಳ್ತಾರೆ, ನಾನು ಕೂಡ ಒಬ್ಬ ಭಕ್ತನ ಅಧೀನ ಅಂತ ವಿಷ್ಣು ಕೂಡ ವೀರಭದ್ರನನ್ನ ತಡೆದು ಹೇಳ್ತಾನೆ. ಶಿವನು ಕೂಡ ಭಕ್ತರ ಅಧೀನ ಅಂತ ವಿಷ್ಣು ಹೇಳ್ತಾನೆ ಆ ವೀರಭದ್ರನಿಗೆ. ಅಂಡ್ ಪ್ರಜಾಪತಿ ಎಲ್ಲರನ್ನೂ ಆಹ್ವಾನ ಮಾಡಿದ್ದಾರೆ, ಹಂಗಾಗಿ ನಾವು ಬಂದಿದ್ದೀವಿ ಅಂತ ಕನ್ವಿನ್ಸ್ ಮಾಡ್ತಾರೆ ವೀರಭದ್ರನಿಗೆ. ನನಗೂ ಕೂಡ ಆಹ್ವಾನ ಇರೋದ್ರಿಂದ ನಾನು ಭಕ್ತನ ಮನೆಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಶಿವನ ಆಹ್ವಾನ ಮಾಡಿದರೆ ಶಿವನು ಕೂಡ ಬರ್ತಾ ಇದ್ದ ಅಂತ ಹೇಳ್ತಾನೆ. ಇಲ್ಲಿ ಯಾರ್ದು ಕೂಡ ತಪ್ಪಿಲ್ಲ ಅಂತ ವಿಷ್ಣು ತುಂಬಾನೇ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅಲ್ಲಿ ಸತಿದೇವಿ ತನ್ನ ಪ್ರಾಣ ಕಳ್ಕೊಂಡಿರೋದು ನೋಡ್ಬಿಟ್ಟು ವಿಷ್ಣುನು ತುಂಬಾನೇ ಕನ್ವಿನ್ಸ್ ಮಾಡ್ತಾನೆ, ಇಲ್ಲಿ ಆಗಿರೋದು ನಮಗೂ ಕೂಡ ಸಹಿಸ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ಅಂತಲೂ ವೀರಭದ್ರನಿಗೆ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾನೆ. ಬಟ್ ಆದರೂ ವೀರಭದ್ರನಿಗೆ ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೇಳಾದ್ಮೇಲೆ ಸೊ ನೀವು ನನ್ನ ಯಜಮಾನನ ಮೇಲೆ ಅಷ್ಟು ರೆಸ್ಪೆಕ್ಟು ಅಂದರೆ ಅಷ್ಟು ಗೌರವ ಇರೋದ್ರಿಂದ ನಾನು ನಿಮಗೆ ಆಭಾರಿಯಾಗಿದ್ದೀನಿ. ಬಟ್ ಈ ನಡೆದಿರೋ ಸಿಚುವೇಶನಿಂದ ಅಂದರೆ ಆ ನಡೆದಿರೋ ಜಾಗದಲ್ಲಿ ನಾನು ಯಾವುದೇ ಕಾರಣಕ್ಕೂ ಯಾವ್ದನ್ನೂ ಉಳಿಸಲ್ಲ, ಎಲ್ಲ ಧ್ವಂಸ ಮಾಡ್ತೀನಿ ಅಂತ ಹೇಳ್ತಾನೆ. ವೀರಭದ್ರ ಹೇಳಾದ್ಮೇಲೆ ಅದಷ್ಟು ಧ್ವಂಸ ಮಾಡಿ ಪ್ರಜಾಪತಿ ದಕ್ಷ ಮಹಾರಾಜ ಏನಿರ್ತಾನೆ ಆ ದಕ್ಷ ಮಹಾರಾಜನ ತಲೆನ ತೆಗೆದುಬಿಡ್ತಾನೆ.
ಅಲ್ಲಿ ದಕ್ಷ ಮಹಾರಾಜನ ತಲೆನ ಕಡ್ದಿರುವಂಥ ಕತ್ತಿ ಏನಿದೆ ಆ ಖಡ್ಗ ಅದು ಈಗಲೂ ನಿಮಗೆ ನೋಡೋಕೆ ಸಿಗುತ್ತೆ. ಸುಮಾರು ಕಡೆ ನೋಡಿರ್ತಾರೆ, ಇನ್ಸ್ಟಾಗ್ರಾಮ್ ಕಡೆ ನೀವು ಸುಮಾರು ಕಡೆ ನೋಡಿರ್ತಾರೆ ಅದನ್ನು. ಆ ಕೊಟ್ಟಿಯೂರಲ್ಲಿ ಆ ಪೂಜೆ ಮಾಡಿಕೊಂಡು ಆ ಕಾಡಲ್ಲಿ ತೊಗೊಂಬರ್ತಾರಲ್ಲ ಅದೇ ಕತ್ತಿ ಅಂತ ಅಲ್ಲಿನ ಒಂದು ಸ್ಥಳೀಯರ ಪ್ರಕಾರ ಅದು ಹೇಳ್ತಾರೆ ಹಂಗಂತ. ಇಷ್ಟೆಲ್ಲ ಆದಮೇಲೆ ಒಂದು ಅಷ್ಟು ದೊಡ್ಡ ಯಜ್ಞ ಆ ಒಂದು ಜಾಗದಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಯಾಕೆಂದರೆ ಕರ್ತೃ ಆಗಿದ್ದವರು ದಕ್ಷ ಬ್ರಹ್ಮ ಅಂದರೆ ಪ್ರಜಾಪತಿ ಅವರು ಕರ್ತೃ ಆಗಿರೋದ್ರಿಂದ ಆ ಯಜ್ಞ ನಿಂತ್ಕೊಳ್ಳುತ್ತೆ ಒಂದು ಕಡೆ. ಸೊ ಇಲ್ಲಿ ಯಜ್ಞ ಅರ್ಧಕ್ಕೆ ನಿಂತ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ವಿಷ್ಣು ಮತ್ತು ಬ್ರಹ್ಮ ವಿಷ್ಣು ಇಬ್ಬರು ಕೂಡ ಅಂದರೆ ದೇವತೆಗಳೆಲ್ಲ ಹೋಗ್ಬಿಟ್ಟು ಶಿವನಿಗೆ ಕನ್ವಿನ್ಸ್ ಮಾಡ್ತಾರೆ. ಓಕೆ, ಕನ್ವಿನ್ಸ್ ಮಾಡಾದ್ಮೇಲೆ ಒಂದು ಕಡೆ ಆ ಯಜ್ಞ ಅನ್ನೋದು ಅರ್ಧಕ್ಕೆ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಇನ್ನೊಂದು ಕಡೆ ಶಿವ ತನ್ನ ಪತ್ನಿನ ಕಳ್ಕೊಂಡಿರೋಂಥ ಸಿಚುವೇಶನಲ್ಲಿ ಶಿವ ಇರ್ತಾನೆ. ಹಾಗಾಗಿ ಆದಷ್ಟು ವೀರಭದ್ರ ಆದಷ್ಟು ಜಾಗನೇ ಧ್ವಂಸ ಮಾಡಾಕ್ಬಿಟ್ಟಿರ್ತಾನೆ. ಶಿವ ಜಾಗಕ್ಕೆ ಹೋಗಿ ದೇಹ ಏನು ಸತ್ತಿರುತ್ತೆ ಆ ದೇಹನ ಇಟ್ಕೊಂಡು ಲೋಕನೇ ಸುತ್ತುತ್ತಾ ಇರ್ತಾನೆ. ಆ ಒಂದು ಲಯಕಾರಿಯನ್ನು ಬಿಟ್ಟು ಆ ಒಂದು ದುಃಖ ಯಾವ ಥರ ಇರುತ್ತೆ ದುಃಖ ಅನ್ನೋದು, ಆ ಒಂದು ದುಃಖದಿಂದ ಆ ಸತ್ತಿನ ಇಟ್ಕೊಂಡು ಸುತ್ತುತ್ತಾ ಇರ್ತಾನೆ. ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ಸತಿದೇವಿಯ ದೇಹ ಏನಿರುತ್ತೆ ಆ ದೇಹನ ನಾಶ ಮಾಡಿಬಿಡ್ತಾನೆ. ಆ ಒಂದು ನಾಶ ಮಾಡಿರೋ ಪೀಸ್ ಇರ್ತಲ್ಲ ಆ ಒಂದು ಪಾರ್ಟ್ಸ್ ಬೀಳೋದೆ ಶಕ್ತಿಪೀಠಗಳಾಗಿ ಹೊರಹೊಮ್ಮುತ್ತೆ. ನೀವು ನೋಡ್ಬೋದು, ನಮ್ಮ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವರು ಏನಿದೆ ಆ ಒಂದು ಸತಿಯ ಹೇರ್ಸ್ ಅಂದರೆ ಕೂದಲು ಕೂಡ ಅಲ್ಲಿ ಬಿದ್ದಿರುವಂಥದ್ರಿಂದ ಅಲ್ಲಿ ಒಂದು ದೇವಸ್ಥಾನ ಆಗಿರುತ್ತೆ. ಹಾಗೆ ಸುಮಾರು ಕಡೆ ಸತಿಯ ದೇವಿ ಪಾರ್ಟ್ಸ್ ಬಿದ್ದಿರೋದ್ರಿಂದ ಅಲ್ಲಿ ದೇವಸ್ಥಾನಗಳಾಗಿ ಇವಾಗಲೂ ಕೂಡ ನೋಡ್ಬೋದು ಅದನ್ನು. ಇಷ್ಟೆಲ್ಲ ಆಗುವಾಗ ದಕ್ಷ ಪ್ರಜಾಪತಿಗೆ ತನ್ನ ಮೇಕೆ ತಲೆನ ತಂದು ಹಾಕ್ತಾರೆ. ಸೊ ಆ ಕಡೆ ಕಂಪ್ಲೀಟ್ ಆಗುತ್ತೆ, ಪ್ರಜೆಗಳ ಹಿತದೃಷ್ಟಿಯಿಂದ ಆ ಒಂದು ಯಜ್ಞ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಸತಿ ತನ್ನ ಪ್ರಾಣವನ್ನು ಕಳ್ಕೊಂಡಿರೋ ಜಾಗ ನೀವು ಈಗಲೂ ಕೂಡ ನೋಡ್ಬೋದು. ಬಟ್ ಕೊಟ್ಟಿಯೂರಿಗೂ ಮತ್ತು ಆ ಒಂದು ಇನ್ಸಿಡೆಂಟ್ಗೂ ಏನು ಸಂಬಂಧ ನೋಡೋದಾದರೆ ಒಂದು ಕಡೆ ದಕ್ಷ ಪ್ರಜಾಪತಿ ತನ್ನ ದುರಾಂಕಾರ ಅಂದರೆ ಏನು ಅಹಂಕಾರ ಏನಿರುತ್ತೆ ಅದನ್ನು ಸಂಹಾರ ಆಗಿದ್ದು ಒಂದು ಪ್ರತೀತಿ. ಮತ್ತು ಇನ್ನೊಂದು ಬಂದು ಸತಿ ತನ್ನ ಗಂಡನಿಗೋಸ್ಕರ ತ್ಯಾಗ ಮಾಡಿರುವಂತಹ ಒಂದು ಮನೋಭಾವ. ಮತ್ತು ಇನ್ನೊಂದು ಬಂದು ಶಿವ ಅಷ್ಟು ಕೋಪೋದ್ಧತನಾದ ಒಂದು ಶಿವ ಅಲ್ಲಿ ತಾಳ್ಮೆಯಿಂದ ಶಿವನಿಗೆ ತುಂಬಾ ಕೋಪ ಇದ್ರೂ ಕೂಡ ಶಾಂತ ಸ್ವಭಾವಕ್ಕೆ ಬಂದಿರೋವಂಥ ಒಂದು ಸ್ಥಳ. ಆ ಒಂದು ತಾಳ್ಮೆಯಿಂದ ಅವನ ಕರುಣೆ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಜಾಗದಲ್ಲಿ ಏನು ವೈಶಾಖ ಮಹೋತ್ಸವ ಅಂತ ನಡೆಸ್ತಾರೆ ಅದನ್ನು ಈಗಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕೊಟ್ಟಿಯೂರಲ್ಲಿ ಆ ಒಂದು ಸ್ಥಳ ಗುರುತಾಗೋದಕ್ಕೆ ಕಾರಣ ಒಂದಿರುತ್ತೆ. ಬಟ್ ದೊಡ್ಡ ಅರಣ್ಯದ ಮಧ್ಯ ಅಂದರೆ ಕಲಿಯುಗದ ಆರಂಭ ಅಥವಾ ಕಲಿಯುಗ ಒಂದು ಆರಂಭದ ಟೈಮಲ್ಲಿ ಆ ಒಂದು ದೊಡ್ಡ ಕಾಡಲ್ಲಿ ಒಬ್ಬ ಬೇಟೆಗಾರ ತನ್ನ ಆಯುಧನ ಶಾರ್ಪ್ ಮಾಡೋದಕ್ಕೋಸ್ಕರ ಆ ಕಲ್ಲಿಗೆ ಉಜ್ಜುತ್ತಾ ಇರ್ತಾನೆ. ಉಜ್ಜುವಾಗ ಆ ಕಲ್ಲಿಂದ ರಕ್ತ ಆಚೆ ಬರ್ತಾ ಇರುತ್ತೆ, ರಕ್ತಸ್ರಾವ ಜಾಸ್ತಿ ಆಗುತ್ತೆ. ಗಾಬರಿಯಾಗಿ ಭಯಪಟ್ಟು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಥಳೀಯ ನಮೋದರಿ ಬ್ರಾಹ್ಮಣರಿಗೆ ವಿಷ ತಲುಪಿಸ್ತಾನೆ. ಸೊ ಅವರೆಲ್ಲ ಬಂದು ಅಲ್ಲಿ ನೋಡಿದಾಗ ಅಂದರೆ ಆ ಕಲ್ಲನ್ನು ನೋಡಾದ್ಮೇಲೆ ಕಲ್ಲಿನಿಂದ ರಕ್ತ ಸ್ರಾವ ಆಗ್ತಾನೇ ಇರುತ್ತೆ. ಆದ್ರೂ ಆ ಬ್ರಾಹ್ಮಣರು ಏನಿರ್ತಾರೆ ಇದೊಂದು ದೈವಿಕ ಶಕ್ತಿ ಅಂತ ಅಂದ್ಬಿಟ್ಟು ಹಾಲು ಮತ್ತು ತುಪ್ಪ ಇದನ್ನೆಲ್ಲ ಅಭಿಷೇಕ ಮಾಡ್ತಾರೆ. ಬಟ್ ಆದ್ರೂ ಆ ಒಂದು ರಕ್ತಸ್ರಾವ ಅನ್ನೋದು ನಿಂತ್ಕೊಳ್ಳಲ್ಲ. ಸೊ ಅದೇ ಒಂದು ಸಮಯದಲ್ಲಿ ಅಲ್ಲಿಗೆ ಬಂದ ಒಬ್ಬರು ಆದಿವಾಸಿ ಏನಿರ್ತಾರೆ ಅವರು ಎಳ್ನೀರು ತೊಗೊಂಡ್ಬರ್ತಾರೆ. ಎಳ್ನೀರು ತೊಗೊಂಡ್ಬಂದ್ಬಿಟ್ಟು ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದಾಗ ಆ ರಕ್ತಸ್ರಾವ ಏನಿರುತ್ತೆ ಅದು ನಿಂತ್ಕೊಳ್ಳುತ್ತೆ. ಓಕೆ, ಸೊ ನೀವು ಈಗಲೂ ಕೂಡ ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ತುಂಬ ಮಿಸ್ಟೀರಿಯಸ್ ಆಗಿರುತ್ತೆ. ಈಗಲೂ ನಾನು ಹೋದಾಗ ನನಗೆ ಅನಿಸಿದ್ದು ಅಲ್ಲೇ ಹಂಗೇನೆ. ಏನಕ್ಕೆ ಇಲ್ಲಿ ಅಂದರೆ ಅಲ್ಲಿ ಒಂದು ಬಡಿಯೋ ಸ್ಟೈಲ್ ಅಂದರೆ ಒಂದು ಬಡಿಯೋ ರೀತಿಯಾಗಿರ್ಬೋದು, ಒಂದು ವಾದ್ಯದ ಒಂದು ರೀತಿಯಾಗಿರ್ಬೋದು, ಸ್ವಲ್ಪ ಈ ಆದಿವಾಸಿ ಕಾಡೋ ಜನ ಸೊ ಈ ಥರ ಒಂದು ರಿಲೇಟೆಡ್ ಹಂಗಾಗಿ ಸೊ ಅದು ಸಾಮಾನ್ಯವಾಗಿ ಕಲ್ಲಲ್ಲ ಶಿವಲಿಂಗ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಆವಾಗ. ಇದೇ ಒಂದು ಕಾರಣದಿಂದಾಗೇ ಅಲ್ಲಿ ಎಳ್ನೀರಲ್ಲಿ ಅಭಿಷೇಕ ಮಾಡ್ತಾರೆ. ಸುಮಾರು ಕಿಲೋಮೀಟ್ರಿಂದ ಎಳ್ನೀರ ತಂದು
ಅಭಿಷೇಕ ಮಾಡ್ತಾರೆ. ಅಂದರೆ ಆ ಒಂದು ಯಾರು ಆದಿಶಂಕರಾಚಾರ್ಯರ ಒಂದು ಸಂಬಂಧ ಇರುತ್ತೆ ಅಲ್ಲಿ. ಸೊ ಅವ್ರು ಬಂದಾದ್ಮೇಲೆ ಆ ಪೂಜೆಗಳೆಲ್ಲ ಹೇಗೆ ಮಾಡೋದು ಏನು ಅಂತ ಇನ್ನೂ ತಿಳಿಸ್ಕೊಡ್ತಾರೆ ಅಲ್ಲಿ. ಆದಿಶಂಕರಾಚಾರ್ಯರು ಬರೋದಕ್ಕೂ ಮುಂಚೆ ಅಲ್ಲಿ ಒಂದು ಪೂಜೆಯ ವಿಧಿವಿಧಾನಗಳು ಅಷ್ಟಾಗಿ ಇರಲಿಲ್ಲದ ಕಾರಣ ಸೊ ಅವರೊಂದು ದಿವ್ಯ ದೃಷ್ಟಿಯಿಂದ ಒಂದು ದಕ್ಷಯಜ್ಞ ಇಲ್ಲೇ ನಡೆದಿರೋದನ್ನ ಒಂದು ದಿವ್ಯ ದೃಷ್ಟಿಯಿಂದ ನೋಡಿ ಸೊ ಅಲ್ಲಿ ಯಾವ ಥರ ಪೂಜೆ ವಿಧಿವಿಧಾನ ಅದೆಲ್ಲ ಕಂಪ್ಲೀಟಾಗಿ ಆದಿಶಂಕರಾಚಾರ್ಯರೇ ರೂಪಿಸಿದ್ದಾರೆ. ಇಕ್ಕರೆ ಕೊಟ್ಟಿಯೂರಲ್ಲಿ ಯಾವಾಗಲೂ ಟೆಂಪಲ್ ನೀವು ಅಲ್ಲಿ ನೋಡೋಕೆ ಸಿಗುತ್ತೆ. ಬಟ್ ಅಕ್ಕರೆ ಕೊಟ್ಟಿಯೂರಲ್ಲಿ ವೈಶಾಖ ಮಹೋತ್ಸವ ಅಂತ ಏನು ಮಾಡ್ತಾರೆ ಅವಾಗ ಮಾತ್ರ ಇಲ್ಲಿ ತೆಗ್ದಿರೋದು. ಇದಿಷ್ಟು ಒಂದು ಕೊಟ್ಟಿಯೂರಿನ ಸ್ಟೋರಿ. ಸೊ ನನಗೇನು ಗೊತ್ತಿದೆ ನಾನು ತಿಳಿಸಿ ಹೇಳಿದ್ದೀನಿ. ಸೊ ನಿಮಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಇನ್ ಕೇಸ್ ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪಾಗಿ ಹೇಳಿದರೆ ಅಥವಾ ನಿಮಗೆ ಇನ್ನು ಇದಕ್ಕಿಂತ ಏನಾದರೂ ಚೆನ್ನಾಗಿ ಏನಾದರೂ ಸ್ಟೋರಿ ಗೊತ್ತಿದೆ ಸೊ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಏನಾದರೂ ಇಷ್ಟೆಲ್ಲ ಕತೆ ನಡೆದಿರೋಂಥ ಜಾಗದಲ್ಲಿ ಶಿವನೇ ತನ್ನ ಹೆಂಡತಿನ ಕಳ್ಕೊಂಡಿರೋಂಥ ಪ್ಲೇಸಿಗೆ ಅಲ್ಲೇ ಅವ್ರದ್ದು ಆ ಒಂದು ದೇವರೇ ಅಷ್ಟೊಂದು ದುಃಖಿತನ ಆಗಿರ್ತಾನೆ. ಆ ಪ್ಲೇಸಿಗೆ ವರನೇ ಕೇಳಬಾರ್ದು ಅಂತಲೂ ಅಂತ ಅನಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಗೆ ದರ್ಶನ ಮಾಡೋಕ್ಕೆ ಬಿಡಲಿಲ್ಲ, ಅದು ಮಾಡೋಕ್ಕೆ ಬಿಡಲಿಲ್ಲ, ಹಿಂಗೆ ಅಂತ ಅಲ್ಲಿ ಜಗಳ ಆಡಿದ್ರೆ ಸರಿ ಆಗುತ್ತಾ ಅದು? ಓಕೆ, ನಾನು ಸಜೆಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಕೊಟ್ಟಿಯೂರಿಗೆ ಹೋದರೆ ಎಕ್ಸಿಟ್ ಗೇಟಿಂದ ಎಂಟ್ರಿ ತೊಗೊಳೋದು, ಅಲ್ಲಿಂದ ದರ್ಶನ ಮಾಡೋದು. ನಾವು ಕ್ಲೀನಾಗಿ ಹೋಗಿದ್ದೀವಿ, ಕ್ಲೀನಾಗಿ ಹೋದ್ಮೇಲೆ ದರ್ಶನ ಮಾಡ್ಕೊಂಡು ಬರ್ಬೇಕು ಕ್ಲೀನಾಗಿ. ದೇವ್ರನ್ನ ಮಿನಿಮಮ್ ಅಂದ್ರೂ ಒಂದು 3-4 ಕಡೆಯಿಂದ ಫ್ರಂಟಲ್ಲೇ ನೋಡ್ತೀವಿ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಕ್ಯೂ ಇಂದ ಹೋದರೆ. ಅಥವಾ ನೀವು ಎಕ್ಸಿಟ್ ಗೇಟಿಂದ ಹೋದ್ರಂತೂ ಅಷ್ಟು ಚೆನ್ನಾಗಿ ಕಾಣಿಸೋದು ಇಲ್ಲ. ಅಲ್ಲಿಗೆ ನೀವು ಅಷ್ಟು ಕಷ್ಟಪಟ್ಟು ಹೋಗಿರೋದ್ರಿಂದನೂ ಪ್ರತಿಫಲ ಇರಲ್ಲ. ಅಷ್ಟು ಕ್ಲೀನಾಗಿ ಕಾಣಲಿಲ್ಲ ಅಂದಮೇಲೆ ಏನಕ್ಕೆ ಹೋಗ್ಬೇಕು ಅಲ್ಲಿಗೆ ಅಂತ ನಾನು. ಸೊ ಇದಿಷ್ಟು ನನ್ನ ಸಜೆಷನ್. ಹೋದರೆ ಕ್ಯೂನಲ್ಲಿ ನಿಂತ್ಕೊಂಡು 1 ಅವರ್ ಲೇಟ್ ಆಗ್ಬೋದು, 1 ಅವರ್ ಬೇಗ ಆಗ್ಬೋದು. ಬೇಗ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ರೆ 6 ಗಂಟೆಗೆ ಅಥವಾ 5 ಗಂಟೆಗೆ ಎಂಟ್ರಿ ಇರುತ್ತೆ. ಹೋಗಿ ನಿಂತ್ಕೊಂಡ್ರೆ ಕ್ಲೀನಾಗಿ ದರ್ಶನ ಆಗುತ್ತೆ. ದರ್ಶನ ಮಾಡ್ಕೊಂಬಂದರೆ ಒಂದು ನೆಮ್ಮದಿ ಅಥವಾ ಸಮಾಧಾನ ಇರುತ್ತೆ. ಸೊ ಇನ್ನೂ ಯಾರ್ಯಾರು ಹೋಗಿಲ್ಲ ಅವರೆಲ್ಲ ಹೋಗೋದಿಕ್ಕೂ ಇನ್ನೂ ಅವಕಾಶ ಇದೆ. ಒಂದು 24ನೇ ತಾರೀಕು ಕ್ಲೋಸ್ ಆಗುತ್ತೆ. ಅಲ್ಲಿ ಗರ್ಲ್ಸಿಗೆ ಅಲೋ ಇರಲ್ಲ, ಅದು ಮುಂದಕ್ಕೆ ಗರ್ಲ್ಸಿಗೆ ಅಲೋ ಇರಲ್ಲ. ಗರ್ಲ್ಸು ಹೋಗೋದಿದ್ರೆ ಅಥವಾ ಲೇಡೀಸ್ ಹೋಗೋದಿದ್ರೆ 20ನೇ ತಾರೀಕು ಒಳಗಡೆ ಹೋಗ್ಬೋದು, ಇನ್ನೂ ಟೈಮ್ ಇದೆ. ಬಟ್ ಹೆಂಗೆ ಹೋಗ್ಬೋದು ಅಂತ ನೋಡ್ಕೊಂಬರೋಣ. ಟ್ರೈನಲ್ಲೂ ಹೋಗ್ಬೋದು ಅಥವಾ ಕಾರು, ಬಸ್ಸು. ಸೊ ಆ್ಯಕ್ಚುಲಿ ನಾನು ಹೋಗಿದ್ದು ಒಬ್ಬನೇ, ಎಲ್ಲದರಲ್ಲೂ ಹೋಗ್ಬೋದು. ಟ್ರೈನಿಂದ ಹೋಗ್ತೀವಿ ಅಂತ ಅಂದರೆ ಫಸ್ಟು ನೀವು ಬೆಂಗಳೂರಿಂದನೂ ಹೋಗ್ಬೋದು. ಬೆಂಗಳೂರು ಯಶವಂತಪುರಿಂದ 8 ಗಂಟೆಗೆ ಟ್ರೈನ್ ಇದೆ ಅಂತ ಅಂದರು. ಆ ಟ್ರೈನಿಂದ ನಾವು ತಳಿಸೇರಿ ಅಥವಾ ಕನ್ನೂರು, ಕೋಯಿಕೋಡು ಇಲ್ಲಿ ಇಳ್ಕೊಬೋದು. ಇಳ್ಕೊಂಡಾದ್ಮೇಲೆ ಸೊ ಅಲ್ಲಿಂದ ಡೈರೆಕ್ಟ್ ಬಸ್ ಇರುತ್ತೆ. ಸೊ ಕೊಟ್ಟಿಯೂರ್ಗೆ ಡೈರೆಕ್ಟ್ ಬಸ್ ಇರುತ್ತೆ. ಇನ್ ಕೇಸ್ ಆ ಬಸ್ ಇಲ್ಲ ಅಂತ ಅಂದರೆ ತಳಿಸೇರಿಯಿಂದ ನೀವು ಹೋಗ್ಬೋದು. ಅಥವಾ ಇರೇಟಿ, ಕನ್ನೂರಿಂದ ಇರೇಟಿ ಆಗಿರ್ಬೋದು ಅಥವಾ ಕೋಯಿಗೋಡಿಂದ ಇರೇಟಿ ಆಗಿರ್ಬೋದು. ಇರೇಟಿಯಿಂದ ಕೊಟ್ಟಿಯೂರ್ಗೆ ಡೈರೆಕ್ಟ್ ಬಸ್ಗಳಿರುತ್ತೆ. ಸೊ ನೀವು ಅಲ್ಲಿಂದ ವಿಸಿಟ್ ಮಾಡ್ಬೋದು ಕೊಟ್ಟಿಯೂರ್ಗೆ. ನಾವೇನಾದರೂ ಬೈ ಕಾರು ಅಥವಾ ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸೊ ಬೆಸ್ಟ್ ಆಪ್ಷನ್ ಇರುತ್ತೆ. ಒಂದು ವೈನಾಡ್ ಕಡೆಯಿಂದ ಹೋಗ್ಬೋದು. ವೈನಾಡಿಂದ ಹೋದರೆ ಸೊ ನಿಮಗೆ ನೋಡೋಕ್ಕೆ ಸುಮಾರು ಪ್ಲೇಸಸ್ಗಳು ಸಿಗುತ್ತೆ. ಸೊ ಅಷ್ಟು ಪ್ಲೇಸಸ್ಗಳನ್ನ ನೀವು ಕೇರಳಗೆ ಒಂದು ಟ್ರಿಪ್ ಥರ ಮಾಡ್ಕೊಂಡು ಹೋಗ್ಬೋದು. ಸೊ ಅಷ್ಟು ಪ್ಲೇಸ್ನೆಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ನಾವೇನಾದರೂ ರಿಟರ್ನಿಗೆ ಪ್ಲ್ಯಾನ್ ಮಾಡ್ತೀವಿ, ಅಲ್ಲಿಂದ ನಾವು ರಿಟರ್ನಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಅಂದರೆ ಟ್ರೈನಲ್ಲಿ ಬರೋದಕ್ಕೂ ಆಪ್ಷನ್ ಐತೆ ಅಥವಾ ಬಸ್ಸಲ್ಲಿ ಬರೋದಕ್ಕೂ ಆಪ್ಷನ್ ಐತೆ. ಸೊ ಟ್ರೈನಲ್ಲಿ ಬರೋದಕ್ಕೆ ಆಪ್ಷನ್ ಏನಂತ ಅಂದರೆ ಇರೇಟಿಯಿಂದ ಬಂದುಬಿಟ್ಟು ಕನ್ನೂರಿಗೆ ಬರ್ಬೋದು, ಕನ್ನೂರಿಂದ ಕೋಯಿಕೋಡಿಗೆ ಬರ್ಬೋದು, ಕೋಯಿಕೋಡಿಂದ ನೀವು ಬೆಂಗಳೂರಿಗೆ ರಿಟರ್ನ್ ಆಗ್ಬೋದು. ಅಥವಾ ನಾವು ಬಸ್ಸಲ್ಲಿ ಬರ್ತೀವಿ ಅಂತ ಅಂದರೆ ಕೊಟ್ಟಿಯೂರಿಂದ ಇರಿಟಿಯಿಂದ ಮೈಸೂರಿಗೆ ಬಸ್ಸಸ್ಗಳಿರುತ್ತೆ. ಸೊ ಮೈಸೂರಿಗೆ ರೀಚ್ ಆಗ್ಬೋದು. ಸೊ ಈ ಒಂದು ಬೆಸ್ಟ್ ಆಪ್ಷನ್ ಇದೆ. ಇಲ್ಲ ನಾವು ಅಲ್ಲೇ ಟ್ರಾವೆಲ್ ಮಾಡ್ತೀವಿ ಅಂದರೆ ಅಲ್ಲೇ ಒಂದು ಸರೌಂಡಿಂಗ್ ಪ್ಲೇಸಸ್ಗಳೆಲ್ಲ ನೋಡ್ತೀವಿ ಅಂತ ಅಂದರೆ ಕೋಯಿಕೋಡಲ್ಲಿ ಏನೇನು ಪ್ಲೇಸಸ್ ಬರುತ್ತೆ ಅನ್ನೋದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅಷ್ಟು ಪ್ಲೇಸಸ್ಗೂ ಹೋಗ್ಬೋದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಬಸ್ ಫೆಸಿಲಿಟಿ ಅಂತೂ ಎಲ್ಲ ಕಡೆನೂ ಚೆನ್ನಾಗಿದೆ. ಬಟ್ ನಾನಲ್ಲಿ ಹೋದ್ಮೇಲೆ ಅಲ್ಲಿ ಏನಾಯ್ತಂತ ಅಂದರೆ ಆ್ಯಕ್ಚುಲಿ ನಾನು ಹೋಗಿರೋನು ಒಬ್ಬನೇ, ಯಾರೋ ಪರಿಚಯ ಆಗಿದ್ದು ಹೋಗ್ಬೋದು. ಕ್ಯೂನಲ್ಲಿ ನಿಂತಿದ್ದೀವಿ ಅಲ್ಲಿ. ಅವನಿಗೆ ದರ್ಶನ ಸಿಗಲಿಲ್ಲ ಅಷ್ಟು ಬೇಗ, ನನಗೂ ಸಿಗಲಿಲ್ಲ, ಅವ್ರಿಗೂ ಸಿಗಲಿಲ್ಲ. ಹಂಗಾಗಿ ಎಕ್ಸಿಟ್ ಗೇಟಿಂದ ಹೋಗೋಣ ಅಂತ ಟ್ರೈ ಮಾಡಿದ್ವಿ.
ಅಲ್ಲೆಲ್ಲ ಟೆಂಪಲ್ನ ಪ್ರದಕ್ಷಿಣೆ ಹಾಕೊಂಬಂದು ಅಲ್ಲಿ ಪ್ರದಕ್ಷಿಣೆ ಹಾಕಿಸ್ತಾನೇ ಇದ್ರು. ಕ್ಯೂನಲ್ಲಿ ಬರೋರು ಮಾತ್ರ ಬಿಟ್ಬಿಟ್ರು, ಬೇಗ ಪ್ರದಕ್ಷಿಣೆ ಹಾಕ್ತಿದ್ರು. ಪ್ರದಕ್ಷಿಣೆ ಹಾಕ್ಸೋ ಟೈಮಲ್ಲಿ ಅಲ್ಲಿ ಅವ್ನು ಬಂದವನು ಯಾವ ಥರ ಅಂತ ಅಂದರೆ, ಗುರು ನನಗೆ ದರ್ಶನ ಅಂತೂ ಸಿಗಲಿಲ್ಲ. ಓಕೆ, ದರ್ಶನ ಅಂತೂ ಸಿಗಲಿಲ್ಲ. ಸತಿ ಬಿದ್ದಿದ್ದಾಳ, ಸತಿ ಬಿದ್ದಿರೋ ಜಾಗದಲ್ಲಿ ಕಲ್ಲು ಎತ್ಕೊಂಡು ಹೋಗ್ಬೇಡ, ಅಮೌಂಟ್ ಎತ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾನೆ. ಹೋಗೋದೇನೋ ಕಾಮನ್ನು. ಬಟ್ ಆ ಜಾಗದಲ್ಲಿ ಹೋಗ್ಬಿಟ್ಟು ನನ್ನ ದುಡ್ಡು ಈಗ ₹1 ಕಾಯಿನೆಲ್ಲ ಇಲ್ಲಿ ಹಾಕ್ಬಿಟ್ಟವ್ರಲ್ಲ, ಎತ್ಕೊಂಡು ಹೋಗ್ಬೇಡ ಮನೆಗೆ. ₹1 ಕಾಯಿನ ನಮ್ಗೆ ದರ್ಶನ ಸಿಗ್ಲಿಲ್ವಲ್ಲ ಗುರು, ಇನ್ನೇನು ಮಾಡೋದು, ಎತ್ಕೊಂಡು ಹೋಗ್ಬಿಡೋದ ಮನೆಗೆ. ಅಲ್ಲಿಂದ ಬಂದಿರೋದೊಂದು ನೆನಪಾದರೂ ಆಗಿರುತ್ತೆ. ನಾನು ಹೇಳ್ತಾನೆ ಇದ್ದೀನಿ, ಅವರೆಲ್ಲ ದರ್ಶನಕ್ಕೆ ಬಂದು ಅಮೌಂಟ್ನ ಕಾಣಿಕೆ ರೂಪದಲ್ಲಿ ಹಾಕೋಗಿರೋದು ಅಂತಂದರೆ, ಆ ಕಾಣಿಕೆನ ಎತ್ಕೊಂಡು ಹೋಗ್ಬೇಡ, ನಮ್ಮದು ನೆನಪಾಗಿರುತ್ತೆ ಅಂತ. ಈ ಥರ ಒಂದು ಕಾಮಿಡಿಯಿಂದ ಹೇಳಿದ್ನೋ ಅಥವಾ ಸೀರಿಯಸ್ ಆಗಿ ಹೇಳಿದ್ನೋ ಗೊತ್ತಿಲ್ಲ. ಬಟ್ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಒಂದು ತಮಾಷೆ ಮಾಡಿದ್ದು, ಬಟ್ ನಗ್ಬೇಕಾಡ್ಬೇಕು ಒಂದು ಗೊತ್ತಾಗ್ತಿರ್ಲಿಲ್ಲ. ಲಾಸ್ಟಿಗೆ ಅಪ್ಪ ಕ್ಯೂನಲ್ಲೇ ನಿಂತ್ಕೊಂಡು 10 ನಿಮಿಷ ಲೇಟ್ ಆಗಲಿ ಅಂದ್ಬಿಟ್ಟು ಕ್ಯೂನಲ್ಲೇ ಕೂರ್ಕೊಂಡ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಇದಿಷ್ಟು ಕೊಟ್ಟಿಯೂರಿನ ಎಕ್ಸ್ಪೀರಿಯನ್ಸ್. ಸಾವಿರಾರು ವರ್ಷಗಳಿಂದ ಈ ಪ್ಲೇಸ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಆ ಕಲ್ಚರ್ನ ಉಳಿಸ್ಕೊಂಬಂದಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ನಾವು ಈ ಪ್ಲೇಸ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನನ್ನ ಸ್ಟೋರಿ ಬಗ್ಗೆ, ಅಂದರೆ ನನ್ನ ಜರ್ನಿ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಯಾವ ಥರ ಹೋಗ್ಬೋದು ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ, ಯಾವುದಾದ್ರೂ ಬೈ ಮಿಸ್ ಆಗಿ ಸ್ಕಿಪ್ ಆಗಿದ್ರೆ, ಟಾಪಿಕ್ ಏನಾದರೂ ಸ್ಕಿಪ್ ಆಗಿದ್ರೆ ಅಥವಾ ಹೇಳ್ದಲ್ಲೇ ಇರೋ ಟಾಪಿಕ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.